ನಮ್ಮ ಜೀವನದಲ್ಲಿ ಎಲ್ಲಕ್ಕಿಂತ ಮೌಲ್ಯಯುತವಾದದ್ದು ಯಾವುದು? ಇವತ್ತು ನಾವು ಒಂದು ಸರಳವಾದ ಕಥೆಯ ಮೂಲಕ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಇದು ನಮ್ಮೆಲ್ಲರ ಬದುಕಿಗೂ ತುಂಬಾನೇ ಹತ್ರವಾದ ಕಥೆ. ನಾವು ಮುಂದುವರಿಯೋಕೆ ಮುಂಚೆ ಒಂದು ಕ್ಷಣ ಯೋಚನೆ ಮಾಡೋಣ. ನಮ್ಮ ಜೀವನದಲ್ಲಿ ಯಾವುದು ಎಲ್ಲಕ್ಕಿಂತ ಅಮೂಲ್ಯ? ಈ ಪ್ರಶ್ನೆನೇ ನಮ್ಮ ಇವತ್ತಿನ ಕಥೆಯ ಕೇಂದ್ರಬಿಂದು. ಬನ್ನಿ, ಇದರ ಉತ್ತರವನ್ನು ಹುಡುಕುತ್ತಾ ಕಥೆಯೊಳಗೆ ಹೋಗೋಣ. ಸರಿ, ಹಾಗಾದ್ರೆ ಕಥೆ ಶುರು ಮಾಡೋಣ. ಈ ಕಥೆ ನಡೆಯೋದು ಒಂದು ಸಣ್ಣ ಹಳ್ಳಿಯಲ್ಲಿ. ಅಲ್ಲಿ ಒಬ್ಬ ತಂದೆಗೆ ತನ್ನ ಮಗನ ಬಗ್ಗೆ ಸಿಕ್ಕಾಪಟ್ಟೆ ಚಿಂತೆ. ಯಾಕಂದ್ರೆ ಆ ಹುಡ್ಗ ದಿನಪೂರ್ತಿ ಏನೂ ಕೆಲ್ಸ ಮಾಡ್ದೆ ಸುಮ್ನೆ ಅಲೆದಾಡ್ಕೊಂಡು ಕಾಲ ಕಳೀತಿದ್ದ. ಇದನ್ನ ಬದಲಾಯಿಸ್ಲೇಬೇಕು ಅಂತ ನಿರ್ಧಾರ ಮಾಡಿದ ಆ ತಂದೆ ಒಂದು ಪ್ಲಾನ್ ಮಾಡ್ತಾನೆ. ತನ್ನ ಮಗನ್ನ ಕರೆದು ಕಪಾಟಿನಲ್ಲಿರೋ ಒಂದು ಹಳೆ ವಾಚ್ ತರೋಕ್ ಹೇಳ್ತಾನೆ. ನೋಡಿ, ಒಂದು ಸಣ್ಣ ವಸ್ತು ಒಂದು ದೊಡ್ಡ ಪಾಠಕ್ಕೆ ಹೇಗೆ ಕಾರಣವಾಗುತ್ತೆ ಅಂತ. ಆ ಮಗನ್ಗೆ ಅವನ ಮೊದಲನೇ ಕೆಲ್ಸ ಸಿಗುತ್ತೆ. ಏನಪ್ಪಾ ಅಂದ್ರೆ ಮಾರ್ಕೆಟಿಗೆ ಹೋಗಿ ಆ ವಾಚಿಗೆ ಎಷ್ಟು ಬೆಲೆ ಬರುತ್ತೆ ಅಂತ ತಿಳ್ಕೊಂಡ್ ಬರೋದು. ಇದೊಂದು ಪರೀಕ್ಷೆ ಅನ್ನೋದು ಆ ಹುಡುಗನಿಗೆ ಸ್ವಲ್ಪನೂ ಗೊತ್ತಿರ್ಲಿಲ್ಲ. ಅವನಿಗೆ ಕೊಟ್ಟಿದ್ದ ಸೂಚನೆ ತುಂಬಾನೇ ಸಿಂಪಲ್. ದಾರಿಯಲ್ಲಿ ಸಿಕ್ಕ ಪ್ರತಿಯೊಬ್ಬರ ಹತ್ರನೂ ಇದೊಂದೇ ಪ್ರಶ್ನೆ ಕೇಳ್ಬಿಟ್ವು. ಇದರ ಬೆಲೆ ಎಷ್ಟು ಅಂತ ನಿಮ್ಗನ್ಸುತ್ತೆ ಅಂತ. ಆದ್ರೆ ಅವನಿಗೆ ಸಿಕ್ಕ ಉತ್ತರಗಳು ಅವನನ್ನ ಪೂರ್ತಿ ಕನ್ಫ್ಯೂಸ್ ಮಾಡ್ಬಿಟ್ಟು. ಪ್ರತಿಯೊಬ್ರೂ ಒಂದೊಂದು ಬೆಲೆ ಹೇಳಿದ್ರು. ಒಬ್ಬ 500 ಅಂದ, ಇನ್ನೊಬ್ಬ 800 ಅಂದ, ಮತ್ತೊಬ್ಬ ಬರೋಬ್ಬರಿ 1000 ರೂಪಾಯಿ ಅಂದ. ಇದರಿಂದ ಅವನ ಗೊಂದಲ ಇನ್ನೂ ಜಾಸ್ತಿ ಆಯ್ತು ಅಷ್ಟೆ. ಸರಿ, ಮಾರನೇ ದಿನ ತಂದೆ ಮತ್ತೆ ಮಗನನ್ನ ಮಾರುಕಟ್ಟೆಗೆ ಕಳಿಸ್ತಾನೆ. ಆದ್ರೆ ಈ ಸಾರಿ ಅವನ್ ಕೈಲಿ ಒಂದ್ ತುಂಬಾನೇ ವಿಚಿತ್ರವಾದ ಆಳವಾದ ಪ್ರಶ್ನೆ ಇತ್ತು. ಈ ಸಲ ಪ್ರಶ್ನೆ ವಾಚ್ ಬಗ್ಗೆ ಅಲ್ಲ, ಬದಲಿಗೆ ಅದು ಅಳೆಯುವ ಸಮಯದ ಬಗ್ಗೆ. ಈ ವಾಚ್ ಒಳಗಿರೋ ಸಮಯದ ಬೆಲೆ ಎಷ್ಟು ಅಂತ ಜನರನ್ನ ಕೇಳು ಅಂತ ತಂದೆ ಹೇಳಿ ಕಳಿಸಿದ್ದ. ಜನ ಅವನ ಪ್ರಶ್ನೆ ಕೇಳಿ ನಗಾಡೋಕ್ ಶುರು ಮಾಡಿದ್ರು. ಏನಿದು ಹುಚ್ಚು ಪ್ರಶ್ನೆ ಅಂದ್ರು. ಕೆಲವರು ನಕ್ಕರು, ಇನ್ನು ಕೆಲವರು ಹೋಗೋ ಇಲ್ಲಿಂದ ಅಂತ ಬೈದು ಕಳಿಸಿದ್ರು. ಪಾಪ ಆ ಹುಡುಗನಿಗೆ ತುಂಬಾನೇ ಅವಮಾನ, ದುಃಖ ಆಯ್ತು. ಇನ್ನೇನೋ ಸೋತು ವಾಪಸ್ ಹೋಗ್ಬೇಕು ಅನ್ಕೊಂಡಿದ್ದ. ಅಷ್ಟ್ರಲ್ಲಿ ಅವನಿಗೊಬ್ಬ ಜ್ಞಾನಿ, ವಯಸ್ಸಾದ ವಾಚ್ ರಿಪೇರ್ ಮಾಡೋರು ಸಿಕ್ರು. ಆ ತಂದೆ ಪಾಠದ ಹಿಂದಿನ ನಿಜವಾದ ಅರ್ಥ ಅವರಿಗ್ ಗೊತ್ತಿತ್ತು. ಆ ವೃದ್ಧರು ತಮ್ಮ ಕೆಲಸವನ್ನ ನಿಲ್ಲಿಸಿ ಈ ಕಥೆಯ ಅತಿ ಮುಖ್ಯವಾದ ಸಾರಾಂಶವನ್ನೇ ಹೇಳಿದ್ರು. ನೋಡಪ್ಪ, ಸಮಯಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನೀನು ಕೋಟಿಗಟ್ಲೆ ರೂಪಾಯಿ ಕೊಡ್ಬಹುದು, ಆದ್ರೆ ನಿನ್ನ ಜೀವನದ 1 ಸೆಕೆಂಡನ್ನು ಕೂಡ ವಾಪಸ್ ತಗೊಳ್ಳೋಕ್ಕಾಗಲ್ಲ. ನೋಡಿ, ಎಷ್ಟು ಸರಳವಾದ ಮಾತು, ಆದ್ರೆ ಎಷ್ಟು ಆಳವಾದ ಅರ್ಥ ಅಲ್ವಾ? ಆಮೇಲೆ ಆ ವೃದ್ಧರು ಸಮಯದ 2 ಮುಖಗಳನ್ನ ತುಂಬನೇ ಸರಳವಾಗಿ ಆದ್ರೆ ತುಂಬಾ ಪರಿಣಾಮಕಾರಿಯಾಗಿ ವಿವರಿಸಿದ್ರು. ಕೆಟ್ಟ ವಿಷಯ ಏನಪ್ಪಾ ಅಂದ್ರೆ ಅದು ನಮ್ ಕೈಯಿಂದ ಜಾರಿ ಹೋಗುತ್ತೆ. ಆದ್ರೆ ಒಳ್ಳೆ ವಿಷಯ ಅಂದ್ರೆ ಅದನ್ನ ಹೇಗೆ ಖರ್ಚು ಮಾಡ್ಬೇಕು ಅನ್ನೋ ಆಯ್ಕೆ ಸಂಪೂರ್ಣವಾಗಿ ನಮ್ ಕೈಯಲ್ಲೇ ಇರುತ್ತೆ. ಆ ಅಂಗಡಿಯವರು ಒಂದು ಮುಖ್ಯವಾದ ವಿಷಯವನ್ನ ಒತ್ತಿ ಹೇಳಿದ್ರು. ಈ ಜಗತ್ತಿನಲ್ಲಿ ಪ್ರತಿಯೊಬ್ರಿಗೂ ಇರೋದು ದಿನಕ್ಕೆ 24 ಗಂಟೆ ಮಾತ್ರ. ಬಡವರಿರ್ಲಿ ಶ್ರೀಮಂತರಿರ್ಲಿ ಎಲ್ಲರಿಗೂ ಅಷ್ಟೇ. ವ್ಯತ್ಯಾಸ ಇರೋದು ಒಂದೇ ಕಡೆ, ಆ ಗಂಟೆಗಳನ್ನ ಅವ್ರು ಹೇಗ್ ಬಳಸ್ತಾರೆ ಅನ್ನೋದ್ರಲ್ಲಿ. ಆ ವೃದ್ಧರ ಮಾತುಗಳು ಹುಡುಗನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿದ್ವು. ಆ ಕ್ಷಣದಲ್ಲಿ ಅವನೊಳಗೆ ಏನೋ ಒಂದು ಶಾಶ್ವತವಾಗಿ ಬದಲಾಗಿ ಹೋಯ್ತು. ನಿಜ ಹೇಳ್ಬೇಕಂದ್ರೆ ಅವನಿಗೆ ಜ್ಞಾನೋದಯವೇ ಆಗಿಬಿಡ್ತು. ಅವನು ಸೀದಾ ಮನೆಗೆ ಹೋಗಿ ಅಪ್ಪನತ್ರ ಎಲ್ಲವನ್ನೂ ಹೇಳಿದ. ಆ ದಿನದಿಂದ ಆ ಹುಡುಗನ ಜೀವನಾನೇ ಬದಲಾಗಿ ಹೋಯ್ತು. ಸೋಮಾರಿತನ ಬಿಟ್ಟು ತುಂಬಾನೇ ಶ್ರದ್ಧೆಯಿಂದ ಕೆಲ್ಸ ಮಾಡೋಕೆ ಶುರು ಮಾಡ್ದ. ಪ್ರತಿಯೊಂದು ಕ್ಷಣವನ್ನು ಬುದ್ಧಿವಂತಿಕೆಯಿಂದ ಬಳಸೋಕೆ ಶುರು ಮಾಡ್ದ. ಯಾಕಂದ್ರೆ ಅವನಿಗೆ ಸಮಯದ ನಿಜವಾದ ಬೆಲೆ ಗೊತ್ತಾಗಿತ್ತು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು? ನೋಡಿ, ಸಮಯ ಅನ್ನೋದು ಒಂದು ವಿಶಿಷ್ಟವಾದ ಸಂಪನ್ಮೂಲ. ಅದಕ್ಕೆ ಈ 4 ಸತ್ಯಗಳಿವೆ. ಮೊದಲನೇದು, ಅದು ಬೆಲೆ ಕಟ್ಟಲಾಗದ್ದು. ಎರಡನೇದು, ಅದನ್ನ ನಾವು ಬಳಸಬಹುದು. ಮೂರನೇದು, ಅದನ್ನ ನಾವು ಖರ್ಚು ಮಾಡಬಹುದು. ಆದ್ರೆ 4ನೇ ಮತ್ತು ಅತಿ ಮುಖ್ಯವಾದ ಸತ್ಯ ಅಂದ್ರೆ ಒಮ್ಮೆ ಕಳೆದು ಹೋದ ಸಮಯವನ್ನ ಮತ್ತೆಂದೂ ವಾಪಸ್ ಪಡೆಯೋಕೆ ಆಗಲ್ಲ. ಕೊನೆಯದಾಗಿ ಈ ಕಥೆ ನಮ್ಮೆಲ್ಲರನ್ನೂ ಒಂದು ವೈಯಕ್ತಿಕ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತೆ. ಇವತ್ತಿನ ದಿನದ ಸಮಯವನ್ನ ನಾವು ಹೇಗೆ ಕಳೆಯಲಿದ್ದೇವೆ? ನಮ್ಮತ್ರ ಇರೋ ಈ ಅಮೂಲ್ಯವಾದ ಸಂಪನ್ಮೂಲವನ್ನ ನಾವು ಹೇಗೆ ಬಳಸ್ಕೊಳ್ತಾ ಇದ್ದೀವಿ? ಇದ್ರ ಬಗ್ಗೆ ನಾವೆಲ್ಲರೂ ಯೋಚಿಸ್ಬೇಕಿದೆ.